ತಾಳಿಕೋಟಿ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ತಾಳಿಕೋಟಿ ಪುರಸಭೆಯ ಮಾಜಿ ಅಧ್ಯಕ್ಷೆ ನೀಲಮ್ಮ ಪಾಟೀಲ್ ಅವರು, ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗುತ್ತದೆ. ವಿವಿಧ ಸರ್ಕಾರಿ ಕಚೇರಿಗಳು ಒಂದೇ ಸೂರಿನಡಿ ಕಾರ್ಯನಿರ್ವಹಿಸುವುದರಿಂದ ಜನರು ಅಲೆದಾಡುವ ತೊಂದರೆ ತಪ್ಪುತ್ತದೆ ಎಂದು ಹೇಳಿದರು. ಆದ್ದರಿಂದ ಸರ್ಕಾರ ಕೂಡಲೇ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು. ಗೌಡ ಬಿ ಮರ್ದಕಲ್ ಮಾತನಾಡಿ, ಭೂದಾನಿಗಳು ನೀಡಿರುವ ಜಮೀನಿನಲ್ಲಿ ಶೀಘ್ರದಲ್ಲೇ ಪ್ರಜಾಸೌಧ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು. ಇದರಿಂದ ಸಾರ್ವಜನಿಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು ದೊರೆಯಲಿವೆ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಇವತ್ತಿನ ದಿವಸ ನಾವು ತಾಳಿಕೋಟೆಯ ಎಲ್ಲ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಕೂಡಿಕೊಂಡು ಪ್ರಜಾಸೌಧ ಮಾಡಲಿಕ್ಕೆ ದಾನ ಕೊಟ್ಟಂತಹ ದಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ, ಆ ದಾನ ಕೊಟ್ಟಂತ ಜಾಗದಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಿಕ್ಕೆ ಇವತ್ತಿನ ದಿವಸ ಬಂದೀವಿ. ಈಗ ತಾಳಿಕೋಟೆ ತಾಲೂಕು ಆದಾಗಿನಿಂದಲೂ ಕೂಡ ಆಫೀಸ್ಗಳನ್ನು ನೆನೆಗುದಿಗೆ ಬಿದ್ದವು. ಪ್ರಜಾಸೌಧ ಆದ್ರೆ ನಾವೆಲ್ಲ ತಾಳಿಕೋಟೆಯ ಸುತ್ತಮುತ್ತಲಿನ ಸಾರ್ವಜನಿಕರು, ತಾಳಿಕೋಟೆಯ ಸಾರ್ವಜನಿಕರು ಕೂಡ್ಕೊಂಡು ಕಚೇರಿಗಳನ್ನು ಪ್ರಾರಂಭ ಮಾಡ್ಲಕ್ಕೂ ಕೂಡ ಅನುಕೂಲ ಆಗ್ತೈತಿ ಅನ್ನುವಂಥ ಒಂದೇ ಉದ್ದೇಶದಿಂದ ಆ ದಾನ ಕೊಟ್ಟಂತ ಜಾಗದಲ್ಲೇನೆ ಪ್ರಜಾಸೌಧ ಮಾಡಬೇಕು, ಅದು ಇದು ಅನ್ನುವಂತಹ ಮಾತನ್ನ ಕಿವಿಗಟ್ಟುಕೊಳ್ಳದೇನೆ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ಕಾಮಗಾರಿಗಳನ್ನ ಕೈಗೆತ್ಕೋಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಲಕ್ಕ ನಾವು ಇವತ್ತಿನ ದಿವಸ ಎಲ್ಲರೂ ಇಡೀ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಮಹಿಳೆಯರು, ತಾಯಂದಿರು ಕೂಡ್ಕೊಂಡು ಇವತ್ತಿನ ದಿವಸ ಇಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಬಂದು ಈ ಒಂದು ಮನವಿಯನ್ನ ಇವತ್ತಿನ ದಿವಸ ನಾವು ಕೊಡ್ಬೇಕು ಅಂತ ಹೇಳಿ ಇಚ್ಛಾಪಟ್ಟು ಇವತ್ತಿನ ದಿವಸ ನಾವು ಕೊಡ್ಲಾಕತ್ತಿದ್ವಿ. ನೀಲಮ್ಮ ಪಾಟೀಲ್ ಅಂತ ಹೇಳಿ, ನಾನು ಪುರಸಭೆ ಮಾಜಿ ಅಧ್ಯಕ್ಷರು ತಾಳಿಕೋಟೆ. ಇವತ್ತು ತಾಳಿಕೋಟೆಯಿಂದ ಆಗಮಿಸಿದಂಥ ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ತಾಳಿಕೋಟೆಯ ಹಿರಿಯರಲ್ಲಿ ವಂದಿಸಿ, ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಆಗಮಿಸಿದ ಉದ್ದೇಶ ಏನಂದ್ರೆ ತಾಳಿಕೋಟೆಯಲ್ಲಿ ಶೀಘ್ರವಾಗಿ ಪ್ರಜಾಸೌಧ ನಿರ್ಮಾಣ ಆಗಲಿ ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ. ಇಲ್ಲಿ ತಾಳಿಕೋಟೆಯಿಂದ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಮ್ಮ ಗಾಡಿ ತಗೊಂಡು ಇಲ್ಲಿ ಬಂದಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳಲ್ಲಿ ನಮ್ಮದು ಒತ್ತಾಯಪೂರ್ವಕ ವಿನಂತಿ ಏನಂದ್ರೆ, ಕೆಲವೊಬ್ಬರು ಉದ್ದೇಶಪೂರ್ವಕವಾಗಿ ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗೋದು ಬೇಡ, ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಆಗಲಿ, ಮುಂದಿನ ಆಗಿಲ್ಲ ಇವರು ಸರ್ಕಾರದಲ್ಲಿ ಅಂತನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಾಕತ್ತಾರೆ. ಅದಕ್ಕೆ ಈ ಉದ್ದೇಶ ಅವ್ರದ್ದು ಈಡೋರೋದು ಬೇಡ, ಊರಿನ ಜನರ ಅಭಿಪ್ರಾಯ ಏನದ ಅದು ಈಡೇರ್ಲಿ. ದಾನಿಗಳು ಇವತ್ತು ಯಾರೋ ಒಂದು 1,000 ರೂಪಾಯಿ ಕೊಟ್ಟರೆ 10 ಸಾರಿ ಕರೆದು ಸನ್ಮಾನ ಮಾಡುವಂತ ಕಾಲದಲ್ಲಿ ಅವರು ತಮ್ಮದು ಒಂದು ಉದ್ದೇಶ ಇಟ್ಕೊಳ್ಳಾರ್ದ ಇವತ್ತು 2 ಎಕರೆ ಸುಮಾರು 4 ರಿಂದ 5 ಕೋಟಿ ಆಗುವಂತ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಕಾರ್ಯವನ್ನ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯವನ್ನ ಅತಿ ಶೀಘ್ರದಲ್ಲಿ ಅಂದ್ರೆ 1 ತಿಂಗಳಲ್ಲಿ ಟೆಂಡರ್ ಮಾಡಿ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಎಲ್ಲ ನಮ್ಮ ಶಾಸಕರಿಗೆ, ಜಿಲ್ಲಾ ಮಂತ್ರಿಗಳಿಗೆ, ಮಾನ್ಯ ಕಂದಾಯ ಸಚಿವರಿಗೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯವನ್ನು ನೆರವೇರಿಸಿ ತಮಗೆ ಒಳ್ಳೆ ಆಗುತ್ತಾ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಪ್ರಭುಗೌಡ ಮದರ್ಕಲ್, ಮಾಜಿ ಪುರಸಭೆ ಸದಸ್ಯರು, ತಾಳಿಕೋಟೆ.